ನಮಸ್ಕಾರ, ವೈಭವ ನ್ಯೂಸ್ಗೆ ಸ್ವಾಗತ. ಬಿಜೆಪಿ ವರಿಷ್ಠರು ನನ್ನೊಂದಿಗೆ ಮಾತನಾಡಿದ್ದಾರೆ. 4 ದಿನ ಕಾಯೋಣ. ವರಿಷ್ಠರ ಮಾತುಕತೆ ನಂತರ ಮತ್ತೊಮ್ಮೆ ಎಲ್ಲ ಕಾರ್ಯಕರ್ತರ ಅಭಿಮಾನಿಗಳ ಅಭಿಪ್ರಾಯ ಸಂಗ್ರಹಿಸಿ ಮುಂದಿನ ತೀರ್ಮಾನ ಕೈಗೊಳ್ಳುವುದಾಗಿ ಸಂಸದ ಸಂಗಣ್ಣ ಕರಡಿ ಹೇಳಿದರು. ಅವರು ಕೊಪ್ಪಳದಲ್ಲಿ ನಡೆದ ಕಾರ್ಯಕರ್ತರ ಅಭಿಮಾನಿಗಳ ಸ್ವಾಭಿಮಾನಿ ಸಮಾವೇಶದಲ್ಲಿ ಮಾತನಾಡಿದರು. ಪಕ್ಷದ ಬಹಳಷ್ಟು ಹಿರಿಯ ನಾಯಕರು ನನ್ನನ್ನು ಸಂಪರ್ಕ ಮಾಡಿದ್ದಾರೆ. ಬುಧವಾರ ಬೆಳಿಗ್ಗೆ 8:30 ಗಂಟೆಗೆ ಯಡಿಯೂರಪ್ಪ ಸಾಹೇಬರು ಫೋನ್ ಮಾಡಿ, ಸಂಗಣ್ಣ ಸಭೆಗಿವೆ ಮಾಡಬೇಡ, ಏನ್ ಸರಿ ಮಾಡೋಣ ಅನ್ನುವ ಮಾತನ್ನು ಅಂದಿದ್ದಾರೆ. ಮೈಸೂರಿನ ರಾಮದಾಸ್ ಅವರು ಫೋನ್ ಮಾಡಿ, ವಿಷಯ ಗಮನಿಸಿದ್ದೀನಿ, ದುಡುಕಿನ ನಿರ್ಣಯ ತಗೋಬೇಡಿ, ನನಗೆ ಮೋದಿಯವರೊಂದಿಗೆ ನೇರ ಸಂಪರ್ಕ ಇದ್ದು ಈ ಬಗ್ಗೆ ನಾನು ಮಾತಾಡ್ತೀನಿ ಎಂದು ಸಾಂತ್ವನ ಹೇಳಿದ್ದಾರೆ. ಮಾಜಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಈ ಬಗ್ಗೆ ವರಿಷ್ಠರೊಂದಿಗೆ ಮಾತನಾಡುವುದಾಗಿ ತಿಳಿಸಿದ್ದಾರೆ. ವಿ ಸುನಿಲ್ ಕುಮಾರ್, ಕೇಂದ್ರದ ಸಚಿವ ಪ್ರಹ್ಲಾದ್ ಜೋಶಿ, ಪ್ರತಿಪಕ್ಷದ ನಾಯಕ ಆರ್ ಅಶೋಕ್, ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ನಿಮ್ಮ ಬಗ್ಗೆ ವರಿಷ್ಠರ ಮುಂದೆ ಪ್ರಸ್ತಾಪಿಸಿದ್ದೇವೆ ಎಂದಿದ್ದಾರೆ. ಅಲ್ಲದೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಖುದ್ದಾಗಿ ಮಾತನಾಡಿ ಅಮಿತ್ ಶಾ ಅವರೊಂದಿಗೆ ಮಾತನಾಡುವುದಾಗಿ ಹೇಳಿದ್ದಾರೆ ಎಂದು ಅಭಿಮಾನಿಗಳಿಗೆ ವಿವರಿಸಿದರು. ನಾನು ಮೋದಿ ಅಭಿಮಾನಿ, ಸಣ್ಣ ರೈತ ಕುಟುಂಬದಿಂದ ರಾಜಕೀಯಕ್ಕೆ ಬಂದು ಈ ಮಟ್ಟಕ್ಕೆ ತಲುಪಿದ್ದೇನೆ. ನನ್ನ ಆಡಳಿತಾವಧಿಯಲ್ಲಿ ಹಲವು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದು ಪಕ್ಷವನ್ನು ಸಂಘಟಿಸಿದ್ದೇನೆ. ಆದರೆ ಮಾಜಿ ಸಂಸದರೊಬ್ಬರು ಹೇಳ್ತಾರೆ, ಕರಡಿ ಸಂಗಣ್ಣನವರದು ಏನ್ ಕೊಡುಗೆ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಎಂದು. ನನ್ನ ಪ್ರೋಗ್ರೆಸ್ ವರದಿಯನ್ನು ಮಾಜಿ ಸಂಸದರು ನೋಡಿದ್ದಾರೋ ಇಲ್ಲವೋ ಗೊತ್ತಿಲ್ಲ. ಮತ್ತೆ ಅವರು ಇನ್ನೊಂದು ಮಾತು ಹೇಳಿದ್ದಾರೆ, ಸಂಘಟನೆಯಲ್ಲಿ ಕರಡಿ ಸಂಗಣ್ಣನವರದು ಏನು ಪಾತ್ರ ಇಲ್ಲ ಅಂತ. ಎಕ್ಸ್ ಎಂಪಿಯವರು ನಮ್ಮ ಪಾರ್ಟಿಗೆ ಬಂದಾಗ ಪಕ್ಷದವರು ನನಗೆ ಕರೆ ಮಾಡಲಿಲ್ಲ, ಅವರು ಸಹ ಕರೆ ಮಾಡಿಲ್ಲ. ಕಳೆದ ವಿಧಾನಸಭೆಯಲ್ಲಿ ಕೆ ಕರಿಯಪ್ಪನವರಿಗೆ ಟಿಕೆಟ್ ಸಿಗುತ್ತೆ, ಪಾರ್ಟಿಯವರಿಂದ ಕರೆ ಇಲ್ಲ, ಅಭ್ಯರ್ಥಿಯವರಿಂದಲೂ ಕರೆ ಇಲ್ಲ. ಪಕ್ಷದಲ್ಲಿದ್ದೀವಿ, ಇದನ್ನೆಲ್ಲ ನುಂಗಿಕೊಳ್ಳಬೇಕಾಗುತ್ತೆ. ಪ್ರತಾಪ್ ಪಾಟೀಲ್ರು ಪದಗ್ರಹಣ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾರೆ, ಅಲ್ಲಿಗೆ ಹೋಗಿ ಬರ್ತೀನಿ. ಯಲಬುರ್ಗಾದಿಂದಲೂ ಕರೆ ಬರುತ್ತೆ, ಅಲ್ಲಿಗೂ ಹೋಗಿ ಬರ್ತೀನಿ. ಸಿಂಧನೂರಿನಲ್ಲಿ ಪದಗ್ರಹಣಕ್ಕೆ ಯಾರೂ ಕರೆ ಮಾಡಲಿಲ್ಲ. ಮತ್ತೆ ಹೇಳ್ತಾರೆ, ಕರಡಿ ಸಂಗಣ್ಣ ಸಂಘಟನೆಗೆ ಬರ್ತಾನೇನು, ಏನಾದ್ರೂ ಲಾಭ ಇದ್ರೆ ಬರ್ತಾನೆ ಅಂತ ಮಾತಾಡ್ತಾರೆ. ಪಾರ್ಟಿ ಮುಖಂಡರೇ ಹೀಗೆ ಮಾತಾಡಿದ್ರೆ ಅವರ ಜೊತೆ ಹೇಗೆ ಕೈ ಜೋಡಿಸಬೇಕು ಅನ್ನೋದು ಅರ್ಥ ಆಗ್ತಿಲ್ಲ ಎಂದು ಪರೋಕ್ಷವಾಗಿ ಕೆಲ ಮುಖಂಡರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು. ನಮ್ಮ ಪಕ್ಷದ ಜವಾಬ್ದಾರಿಯುತ ಸ್ಥಾನದಲ್ಲಿರುವವರೇ ಕರಡಿ ಸಂಗಣ್ಣನವರು. ಪಕ್ಷ ಬಿಟ್ಟೋದ್ರೆ ನಮಗೇನು ಹಾನಿಯಾಗಲ್ಲ, ನಮ್ಮ ನಿರ್ಣಯನೇ ಆಗಿಲ್ಲ. ಪಾರ್ಟಿಯಲ್ಲಿ ಇರಬೇಕು ಅಥವಾ ಹೊರಗೆ ಹೋಗಬೇಕು, ಇಲ್ಲ ಇಂಡಿಪೆಂಡೆಂಟ್ ನಿಲ್ಲಬೇಕು, ಸ್ಥಗಿತರಾಗಿರಬೇಕು, ನಿರ್ಣಯವೇ ಆಗಿಲ್ಲ. ಅಷ್ಟರಲ್ಲೇ ನಮ್ಮ ನಾಯಕರು ಈ ತರ ಮಾತಾಡ್ತಾರೆ. ಈ ರೀತಿ ನನಗೆ ಅಗೌರವ ಮಾಡ್ತಾ ಇದ್ದಾರೆ. ಮಾಜಿ ಸಂಸದರ ಸ್ಟೇಟ್ಮೆಂಟ್ ನನಗೆ ಆಶೀರ್ವಚನ, ಅದು ಬಲವನ್ನು ತುಂಬುತ್ತದೆ ಎಂದು ಭಾವಿಸುತ್ತೇನೆ ಎಂದು ಬೆಂಬಲಿಗರ ಸಭೆಯಲ್ಲಿ ಕರಡಿ ಸಂಗಣ್ಣ ಹೇಳಿದರು. ತಾಲೂಕಾ ಬೋರ್ಡ್ ಮೆಂಬರ್ ಇಂದ ಪಾರ್ಲಿಮೆಂಟ್ ಮೆಂಬರ್ ವರೆಗೂ ನನ್ನನ್ನು ಜನರು ಆಶೀರ್ವದಿಸಿರುವುದಕ್ಕೆ ಈ ಸಂದರ್ಭದಲ್ಲಿ ನಾನು ನಮನಗಳನ್ನು ಸಲ್ಲಿಸುತ್ತೇನೆ. ಶಾಸಕನಾಗಿ ಸಂಸದನಾಗಿ ಆಯ್ಕೆಗೊಂಡು ಅಭಿವೃದ್ಧಿ ಕೆಲಸ ಮಾಡಲು ಜನರ ಆಶೀರ್ವಾದವೇ ಕಾರಣ. ನನ್ನನ್ನು ಪಕ್ಷ ಕಡೆಗಣಿಸಿದ್ದನ್ನು ಗಮನಿಸಿ ಕೊಪ್ಪಳ ಲೋಕಸಭಾ ಕ್ಷೇತ್ರದ 8 ಕ್ಷೇತ್ರದ ಅಭಿಮಾನಿಗಳು, ಬೆಂಬಲಿಗರು, ಹಿತೈಷಿಗಳು ಆಗಮಿಸಿರುವುದಕ್ಕೆ ನಾನು ಚಿರಋಣಿಯಾಗಿದ್ದೇನೆ ಎಂದು ಭಾವುಕವಾಗಿ ನುಡಿದರು. ಯಲಬುರ್ಗಿಯಲ್ಲಿ ಇವತ್ತಲ್ಲಿ ಕಾಲ್ ಮಾಡ್ತಾರೆ, ಅಟೆಂಡ್ ಮಾಡಬೇಕು. ಸಿಂಧನೂರಿನಲ್ಲಿ ಪದಗ್ರಹಣಕ್ಕೆ ಯಾರು ಕಾಲ್ ಮಾಡಲೇ ಇಲ್ಲ ಅಂತ ಹೇಳ್ತಾರೆ. ಕರಡಿ ಸಂಗಣ್ಣ ಸಂಘಟನೆಗೆ ಬರ್ತಾನ, ಏನಾದ್ರೂ ತನಗೆ ಲಾಭ ಇದ್ರೆ ಓಡಾಡ್ತಾನಂತ ಮಾತಾಡ್ತಾರೆ. ಈಗ ಅವ್ರು ನಮ್ಮ ಪಾರ್ಟಿ ಮುಖಂಡರು, ಆ ಮುಖಂಡರು ಇವತ್ತು ನಮ್ಮ ಬಗ್ಗೆ ಟೀಕೆ ಮಾಡ್ತಕ್ಕಂಥದ್ದು ನೋಡಿದ್ರೆ ಅವ್ರ ಜೊತೆ ಹೇಗೆ ಕೈ ಜೋಡಿಸ್ಬೇಕನ್ನೋದು ಕೂಡ ನಾನು ಆಲೋಚನೆ ಮಾಡಬೇಕಾಗಿದೆ. ನಿಮ್ಮ ಸಲಹೆ ಇದ್ರೆ ಇವತ್ತು ಆಲೋಚನೆ ಮಾಡಿ ಕೈ ಜೋಡಿಸ್ತಕ್ಕಂಥದ್ದು ಕೂಡ ನಿರ್ಣಯವನ್ನ ಮಾಡ್ತೇನೆ. ನನಗೇನು ಕೂಡ ಇವತ್ತು ಮುಂದೆ ಆಗಬೇಕು, ಇವತ್ತು ಅಧಿಕಾರ ಬೇಕಂತ ಕನಸು ಕೂಡ ಇಟ್ಕೊಂಡಂತವಲ್ಲ. ಆದ್ರೆ ಅವತ್ತು ನನಗೆ ಇವತ್ತು ಕನಸು ನನಸಾಗ್ತಕ್ಕಂಥ ಶಕ್ತಿ ಏನಾದ್ರು ದೇವರು ಕೊಟ್ರೆ ಅದು ಹುಡುಕುವಂತ ಬರ್ತದೆ. ನನಗೆ ಇವ್ರು ಕೊಡ್ಬೇಕಾಗಿಲ್ಲ, ನನಗೆ ಹುಡುಕುವಂತ ಬರ್ತದ. ದೇವ್ರು ಮನಸ್ಸು ಮಾಡಿದ್ರೆ ಎಲ್ಲಿಂದ ಬೀಳ್ತದ ಕೂಡ ಗೊತ್ತಾಗಲ್ಲ. ಇನ್ನು ನಮ್ಮ ನಿರ್ಣಯ ಆಗಿಲ್ಲ. ಯಾರು ಇವತ್ತು ಭಾರತೀಯ ಜನತಾ ಪಕ್ಷದ ಮುಖ್ಯ ಸಚೇತಕರು, ವಿರೋಧ ಪಕ್ಷದ ಮುಖ್ಯ ಸಚೇತಕರು ಹೇಳ್ತಾರೆ, ನಿನ್ನೆ ಪತ್ರಿಕೆಯಲ್ಲಿ ನೋಡ್ತೇನೆ
ಕರಡಿ ಸಂಗಣ್ಣವರು ಬಿಟ್ಟು ಹೋದ್ರೆ ನಮ್ಗೇನು ಹಾನಿ ಆಗಲ್ಲ ಅನ್ನೋ ಮಾತನ್ನ ದೊಡ್ಡನಗೌಡರು ಹೇಳ್ತಾರೆ ಮಾತನ್ನ. ಚೀಫ್ ವಿಪ್ ಆಗ್ಯಾರ ನಮ್ಮ ಪಾರ್ಟಿ ಮುಖ್ಯ ಸಚೇತಕ. ಇದು ನಮ್ಮ ನಿರ್ಣಯನೇ ಆಗಿಲ್ಲ. ಪಾರ್ಟಿಗೆ ಇರ್ಬೇಕು, ಪಾರ್ಟಿಗೆ ಅಥವಾ ಹೊರಗೆ ಹೋಗ್ಬೇಕು, ಅಥವಾ ಇಂಡಿಪೆಂಡೆಂಟ್ ಇರಬೇಕು, ಅಥವಾ ಸ್ಥಗಿತರ ಆಗ್ಬೇಕಂತ ನಿರ್ಣಯವೇ ಇಲ್ಲ. ಇವತ್ತು ನಮ್ಮ ನಾಯಕರು ಈ ತರ ನಮ್ಮ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದಾರೆ. ಎಷ್ಟು ಇವತ್ತು ನಮಗೆ ಅಗೌರವ ಮಾಡ್ಬೇಕನ್ನೋದನ್ನ ಇವತ್ತು ಅವರು ಮಾಡ್ತಾ ಇದಾರಲ್ಲ. ಅಗೌರವ ಮಾಡಿದ್ರೆ ನಾನು ಹೇಳ್ತೇನೆ, ಇವತ್ತೇನು MP ಅದಾರಲ್ಲ ಇಂಥವ್ರಿಗೆ ನಿಮ್ಮ ಸ್ಟೇಟ್ಮೆಂಟ್ ನನಗೆ ಇವತ್ತೇನಂದ್ರೆ ಇವತ್ತು ನನಗೆ ಆಶೀರ್ವಚನವನ್ನ ಕೊಡ್ತದೆ ಅಂತ ಮಾತಾಡ. ಅದು ನಿಮ್ಮ ಆಶೀರ್ವಚನ, ಅದನ್ನ ನನಗೆ ಆಶೀರ್ವಚನ ಆಗ್ತದೆ, ನನಗೆ ಶಕ್ತಿಯನ್ನು ತುಂಬುತ್ತದೆ, ಬಲವನ್ನು ತುಂಬುತ್ತದೆ ಅನ್ನೋ ಮಾತನ್ನ ಹೇಳ್ತೇನೆ. ಹಾಗಾಗಿ ನನಗೆ ಜೀವನದಲ್ಲಿ ಬಹಳ ತೃಪ್ತಿ ಇರ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ರೆ ನಾನು ಅಂತ ಹೇಳ್ಕೊತೀನಿ. ಏನೆಲ್ಲ ಇವತ್ತು ನಾನು ನೋಡಿದೆ. ಸಣ್ಣ ಕುಟುಂಬದಿಂದ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ. ನಾನು ಹೇಳ್ಕೋಬೇಕಾಗ್ತಿದ್ದ ಸಭೆ ಸಮಾರಂಭಗಳಲ್ಲಿ ನನ್ನ ಚರಿತ್ರೆಯನ್ನು ಹೇಳಬೇಕಾಗ್ತದೆ. ಬಹಳ ಜನರಿಗೆ ಗೊತ್ತಿದೆ. ಕೇವಲ 28 ಎಕರೆ ನಮ್ದು ಕುಟುಂಬದ ಜಮೀನು. ನಮ್ಮ ಅಂಕಲ್ ಅವರಿಗೆ 14 ಎಕರೆ, ನಮ್ಗೆ 14 ಎಕರೆ. 14 ಎಕರೆ ಜಮೀನು ಇರ್ತಕ್ಕಂಥ ಒಬ್ಬ ಸಣ್ಣ ಕುಟುಂಬದ ಒಬ್ಬ ವ್ಯಕ್ತಿ ನಿಮ್ಮ ಆಶೀರ್ವಾದದಿಂದ ತಾಲೂಕು ಬೋರ್ಡ್ ಸದಸ್ಯನಾಗ್ತಾನೆ. ನಿಮ್ಮ ಆಶೀರ್ವಾದದಿಂದ 87ರಲ್ಲಿ ಜಿಲ್ಲಾ ಪಂಚಾಯತಿ ಇವತ್ತ ಸದಸ್ಯನಾಗ್ತಾನೆ. ನಿಮ್ಮ ಆಶೀರ್ವಾದದಿಂದ ಕೊಪ್ಪಳ PL ಬ್ಯಾಂಕ್ ಅಧ್ಯಕ್ಷ ಆಗ್ತಾನೆ. ನಿಮ್ಮ ಆಶೀರ್ವಾದದಿಂದ ಪಕ್ಷೇತರ ಶಾಸಕನಾಗ್ತಾನೆ. 3 ಬಾರಿ ಇವತ್ತ ಅದಲ್ಲದೆ ಶಾಸಕನಾಗ್ತಾನೆ. 2 ಬಾರಿ ಸುದ್ದಿದ್ದಾನೆ. ಸೋಲು ಗೆಲುವು ಇವತ್ತು ನನಗೆ ಸಮ ಅಂತ ತಿಳ್ಕೊಂಡಿದ್ದಾನೆ. ಮತ್ತೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಲೋಕಸಭಾ ಕ್ಷೇತ್ರದ ಅಧ್ಯಕ್ಷನಾಗಿ ಮಾಡಿದ್ದಾನೆ. ತಾಲೂಕಾ ಬೋರ್ಡ್ ಮೆಂಬರ್ನಿಂದ ಪಾರ್ಲಿಮೆಂಟ್ ವರೆಗೆ ಗಳಿಸಿರ್ತಕ್ಕಂಥ ನಾಯಕರು ನೀವೇನಿದ್ರಲ್ಲ, ನಿಮಗೆ ಇವತ್ತ ನಮನಗಳನ್ನ ಹೇಳ್ತೇನೆ. ನ್ಯಾಯಾಲಯದಲ್ಲಿ ವಿವಾದವಿಲ್ಲದ ಹೆಚ್ಚುವರಿ ಭೂಮಿ ಹಂಚಲು ಜಿಲ್ಲಾಧಿಕಾರಿಗಳು ಲಿಂಗಸುಗೂರು ಉಪವಿಭಾಗದ ಸಹಾಯಕ ಆಯುಕ್ತರಿಗೆ ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ 167 ದಿನಗಳು ನಡೆದ ಸಿಂಧನೂರು ಸಿಡಿದೆದ್ದ ಭೂ ಸಂಘರ್ಷದ ಹೋರಾಟಕ್ಕೆ ಆರ್ ಮಾನಸಯ್ಯ ಅಲ್ಪ ವಿರಾಮ ಘೋಷಿಸಿದರು. ಬುಧವಾರ ಸಂಜೆ ನಗರದ ಮಿನಿ ವಿಧಾನಸೌಧ ಎದುರುಗಡೆ ಇರುವ ಧರಣಿ ಸ್ಥಳದಲ್ಲಿ ನಡೆದ ಸಮಾರೋಪದ ಬಹಿರಂಗ ಸಭೆಯಲ್ಲಿ ಅವರು ಮಾತನಾಡಿದರು. ಭೂ ಮಾಲೀಕರಿಂದ ಹೆಚ್ಚುವರಿಯಾದ ಭೂಮಿ ಸೇರಿದಂತೆ ಸರ್ಕಾರದ ಸ್ವಾಧೀನದಲ್ಲಿರುವ ತಾಲೂಕಿನ ವಿವಿಧ ಗ್ರಾಮಗಳ ಭೂಮಿಯನ್ನು ಭೂರಹಿತರಿಗೆ ಹಂಚಲು ಜಿಲ್ಲಾಧಿಕಾರಿ ಅವರು ಲಿಂಗಸಗೂರು ಉಪವಿಭಾಗದ ಸಹಾಯಕ ಆಯುಕ್ತರು ತಹಸೀಲ್ದಾರ್ ಅವರಿಗೆ ಹಾಗೂ ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದರು. ಕಳೆದ ಮಾರ್ಚ್ 13ರಂದು ಜಿಲ್ಲಾಧಿಕಾರಿ ಚಂದ್ರಶೇಖರ್ ಎಲ್ ನಾಯಕ್, ಲಿಂಗಸಗೂರು ಸಹಾಯಕ ಆಯುಕ್ತ ಅವಿನಾಶ್ ಶಿಂದೆ, ತಹಸೀಲ್ದಾರ್ ಅರುಣೇಶ್ ದೇಸಾಯಿ ಅವರು ಪಕ್ಷದ ಮುಖಂಡರಾದ MD ಅಮೀರ್ ಅಲಿ, M ಗಂಗಾಧರ್ ಅವರೊಂದಿಗೆ ನಡೆಸಿದ್ದ ಜಂಟಿ ಸಭೆಯಲ್ಲಿ ಈಗಾಗಲೇ ತಾಲೂಕಿನ 25 ಗ್ರಾಮಗಳಲ್ಲಿ ಗುರುತಿಸಲಾದ ಸರ್ಕಾರಿ ಭೂಮಿಯನ್ನು ಹಂಚಲು ಕೂಲಂಕುಷವಾಗಿ ಪರಿಶೀಲಿಸಿ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ ಎಂದರು. ರೈತ ಮುಖಂಡ YN ಗೌಡರ್ ಮಾತನಾಡಿ, ದೇವರಾಜ್ ಅರಸು ಅವರ ಭೂ ಸುಧಾರಣಾ ಕಾಯ್ದೆಯನ್ನು ಜನಪ್ರತಿನಿಧಿಗಳು ಸಮರ್ಪಕವಾಗಿ ಅನುಷ್ಠಾನಗೊಳಿಸುವಲ್ಲಿ ವಿಫಲರಾಗಿದ್ದಾರೆ ಎಂದರು. ಮುಖಂಡ MD ಅಮೀರ್ ಅಲಿ ಅಧ್ಯಕ್ಷತೆ ವಹಿಸಿದ್ದರು. ಮುಖಂಡ M ಗಂಗಾಧರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಮುಖಂಡರಾದ ಅಬ್ಬಾಸ್ ಅಲಿ, ಆರ್ ಹುಚ್ಚರೆಡ್ಡಿ, ಚಿನ್ನಪ್ಪ ಕೊಟ್ರಕ್ಕಿ, ಬಸವರಾಜ್ ಗೋಡಿಹಾಳ್, ದಲಿತ ಹೋರಾಟಗಾರ P ರತ್ನಾಕರ, TFCI ಜಿಲ್ಲಾ ಘಟಕದ ಅಧ್ಯಕ್ಷ ಅಮರೇಶ್, ದಲಿತ ಸಂಘರ್ಷ ಸಮಿತಿಯ ಸಂಚಾಲಕ ಮರಿಯಪ್ಪ, ಮಾಬುಸಾಬ್ ಬೆಳ್ಳಟ್ಟಿ, ಬಿಬಿ ಫಾತಿಮಾ, ತುಳಸಮ್ಮ, ಮಲ್ಲಯ್ಯ ಕಟ್ಟಿಮನಿ, ಶುಕ್ರರಾಜ್ ತಾಳಿಕೋಟೆ, ಸಂತೋಷ್, ಯಲ್ಲಪ್ಪ ಉಟ್ಕನೂರು ಇದ್ದರು. ಕಾಂಗ್ರೆಸ್ ಅವರು ಗೆದ್ದು ಬಂದ್ರು, ಹಂಪನಗೌಡರು ಗೆದ್ದು ಬಂದ್ರು, ಸಮಸ್ಯೆಯನ್ನು ಪರಿಹಾರ ಆಗಲಿಲ್ಲ. ಆಮೇಲೆ ಜನಗಳಿಗೆ ಮಾಡಿದಂತ ಭೂಮಿ ವಾಗ್ದಾನ ಈಡೇರಲಿಲ್ಲ. ಅಧಿಕಾರದಲ್ಲಿ ಎಲ್ಲಿವರೆಗೆ ನಾಡುಗೌಡಿದ್ರು ಅಲ್ಲಿವರೆಗೆ ಈ ಯಾವ ಸಮಸ್ಯೆಗಳು, ಯಾವ ಮಾಹಿತಿಗಳು ತಹಶೀಲ್ ಕಚೇರಿಯಿಂದ ಹೊರಗೆ ಬರಲಾರ್ದಂಗೆ ನೋಡ್ಕೊಂಡ್ರು. ಅಧಿಕಾರ ಕಳ್ಕೊಂಡ ಮೇಲೆ ನಾವು ಬೆನ್ನತ್ತಿದ್ವಿ, ಇಲ್ಲ ಇದನ್ನು ಬ್ಯಾಟೆ ಆಡ್ಲೇಬೇಕಂತ. ಈ ಮಾತು ಮತ್ತೊಂದ್ಸಲ ಹೇಳ್ತೀನಿ, ಈ ಬ್ಯಾಟೆ ಆಡ್ಲೇಬೇಕು, ಇದರಲ್ಲಿ ಸಾಕಷ್ಟು 1000 ಎಕರೆ ಭೂಮಿ ಇದೆ ಅಂತ. ಸರ್ಕಾರದ ಪಾಲಿನ ಭೂಮಿ, ಬಡವರ ಪಾಲಿನ ಭೂಮಿ, ಕೂಲಿ ಮಾಡೋರ ಪಾಲಿನ ಭೂಮಿ, ರೈತರಿಂದ ದಲಿತರಿಂದ ಕಿತ್ಕೊಂಡು ಜಮಾ ಮಾಡ್ಕೊಂಡಂತ ಭೂಮಿ 1000 ಎಕರೆ ಇದೆ. ಜವಳಗೆರೆಯಲ್ಲಿ ಭೂ ಸುಧಾರಣೆ ಜಾರಿ ಆಗಿಲ್ಲ, ನೆಪ ಮಾತ್ರಕ್ಕೆ ಜಾರಿ ಆಗಿದೆ. ಹಂಚಿದ್ದು ಕೇವಲ ಕಾಲು ಭಾಗ, ಉಳಿದದ್ದು ಮುಕ್ಕಾಲು ಭಾಗ ಅಂತೇಳಿ ನಮಗೆ ಮನದಟ್ಟಾದ ಮೇಲೆ ನಾವು ಇದೇ ಹೆಣ್ಮಕ್ಕಳ, ಇದೇ ರೈತ ಜನಗಳನ್ನ ಕೂಲಿಕಾರರ ಮೀಟಿಂಗ್ ಕರೆದು ಹೇಳಿದೀವಿ, ಕರ್ನಾಟಕ ರೈತ ಸಂಘಕ್ಕೆ ಬೇರೆ ಹೋರಾಟಗಳು ಬೇಕಾಗಿಲ್ಲ.
ಎಲ್ಲ ಹೋರಾಟಗಳ ತಾಯಿ ಹೋರಾಟ ಅಂದ್ರೆ ಭೂ ಹೋರಾಟ. ಎಲ್ಲ ಸಕಲ ಸಂಪತ್ತುಗಳ ಮೂಲ ಸಂಪತ್ತು ಅಂದ್ರೆ ಭೂಮಿ. ಭೂಮಿ ಎಲ್ಲಿವರೆಗೆ ಸಿಗೋದಿಲ್ಲ ಅಲ್ಲಿವರೆಗೆ ಮುಕ್ತಿ ಸಿಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಕರ್ನಾಟಕ ರೈತ ಸಂಘ, ಅಖಿಲ ಭಾರತ ಕ್ರಾಂತಿಕಾರಿ ಕಿಸಾನ್ ಸಭಾ ಭೂ ಸಂಘರ್ಷವನ್ನು ಶುರು ಮಾಡಬೇಕು. ಎಲ್ಲರೂ ಮರ್ತು ಹೋಗಿದ್ದಾರೆ ಭೂ ಸಂಘರ್ಷವನ್ನ. ಕೇವಲ ಸಬ್ಸಿಡಿ, ನೀರು, MSP ಅಂತಾರೆ. ಆದ್ರೆ ಭೂಮಿ ಇದ್ದ ರೈತರು ನೀರು ಬೇಕು. ನೀರು ಭೂಮಿ ಇದ್ರೆ ಆಕ್ಚುಲಿ ರೇಟ್ ಬೇಕು. ಬಟ್ ಭೂಮಿ ಇಲ್ಲದವರಿಗೆ ಭೂಮಿ ಬೇಕು. ಅದಕ್ಕೆ ಈ ನಾಡಿನಲ್ಲಿ, ಈ ಜಿಲ್ಲೆಯಲ್ಲಿ, ಈ ಭಾಗದಲ್ಲಿ ಹಂಚಲಿಕ್ಕೆ ಸಾಕಷ್ಟು ಭೂಮಿ ಇದೆ. ಸಾಕಷ್ಟು ಸಂಖ್ಯೆಯ ದಲಿತರು, ಹಿಂದುಳಿದ ವರ್ಗದವರು, ದುಡಿಯುವಂತ ಜನಗಳು ಭೂ ರೈತರಾಗಿದ್ದಾರೆ. ಅವರಿಗೆ ಭೂಮಿ ಇಲ್ಲ. ಆ ಭೂಮಿಗಾಗಿ ಹೋರಾಟವನ್ನು ಶುರು ಮಾಡೋಣ ಅಂದಾಗ ಒಂದು ಮೀಟಿಂಗ್ ಸೇರಿದ್ದು 15-20 ಜನ. ಅವತ್ತಿನಿಂದ ಶುರು ಮಾಡ್ತೀವಿ ಸ್ಟಡಿ ಮಾಡಲಿಕ್ಕೆ ಅಂತ ಮಾಡಿ ಸರ್ಕಾರ ಕೇಳಿದೀವಿ. ಜವಳಗೆರೆ ಭೂ ಪ್ರಕರಣದಲ್ಲಿ ಸರ್ಕಾರ ತಪ್ಪು ಮಾಡಿದೆ, ಅಧಿಕಾರಿಗಳು ತಪ್ಪು ಮಾಡಿದಿರಿ. ತಪ್ಪಂದ್ರೆ ಕಾನೂನು ಬಿಟ್ಟು ಹೋಗೋದಲ್ಲ, ನಿಮ್ಮ ಕರ್ತವ್ಯನ ಮರೆತು ನೀವು ಮಾಡಬೇಕಾದದ್ದು ಸರ್ಕಾರಿ ಕೆಲಸ, ಮಾಡಬೇಕಾಗಿದ್ದು ಜನರ ಸೇವಾ, ಹಂಚಬೇಕಾಗಿದ್ದು ಭೂಮಿ ಆಕ್ಚುಲಿ ಬಡವರಿಗೆ. ಆದ್ರೆ ನೀವು ಜಮೀನ್ದಾರಿಗೆ ಭೂಮಿ ಬಿಟ್ಕೊಟ್ಟಿದ್ದೀರಿ. ನಕಲಿ ಕಾಗದ ಪತ್ರಗಳ ತಿದ್ದುಪಡಿಗೆ ಅವಕಾಶ ಮಾಡಿದಿರಿ. ಭೂ ನ್ಯಾಯಮಂಡಳಿಯಲ್ಲಿ ಜವಳಗೆರೆ ಪ್ರಕರಣದ ಮೇಲೆ ವಿಚಾರಣೆ ಕೈಗೊಂಡಿಲ್ಲ. ದೊಡ್ಡ ಮೋಸ ಆಗಿದೆ ಜಿಲ್ಲೆಗೆ ಅಂತೇಳಿ ಅಧಿಕಾರಿಗಳಿಗೆ ಮಾತಾಡಕ್ಕೆ ಶುರು ಮಾಡಿದಾಗ ಇದೇ ತಹಶೀಲ್ದಾರ್ ಉಳಿದವ್ರು ಏನ್ ಹೇಳಿದ್ರು, ಎಲ್ಲಿದೆ ಭೂಮಿ ಅಂತ ತೋರಿಸಿ. ಭೂಮಿ ಎಲ್ಲಿದೆ? ನಮ್ಮಲ್ಲಿ ಹಂಚಲಿಕ್ಕೆ ಯಾವುದೇ ಭೂಮಿ ಇಲ್ಲ. ಇವತ್ತು ತೋರಿಸ್ಬಿಡಿ, ನಾಳೆ ಹಂಚ್ತೀನಿ ಅಂತ ಇದೇ ತಹಶೀಲ್ದಾರ್ ಹೇಳಿದ್ರು ನಮಗೆ. ಇದೇ ಟೆಂಟಲ್ಲಿ, ಈ ಟೆಂಟ್ ಅಲ್ಲ, ಮೊದಲೊಂದು ಟೆಂಟ್ ಹಾಕಿತ್ತು. ಅಮ್ಮ ಜನಸೇವಾ ಚಾರಿಟೇಬಲ್ ಟ್ರಸ್ಟ್ನಿಂದ ಮಾರ್ಚ್ 25ರಂದು ನಗರದ APMC ರೈತ ಭವನದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಮ್ಮಿಕೊಳ್ಳಲಾಗಿದೆ ಎಂದು ಅಮ್ಮ ಜನಸೇವಾ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷೆ ಮಹಾನಂದಮ್ಮ ಛತ್ರಪ್ಪ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಅವರು ಮಾತನಾಡಿದರು. ಮಹಿಳೆಯರಿಗೆ ಹೆಚ್ಚು ಹೆಚ್ಚು ಅವಕಾಶಗಳು ಸಿಕ್ಕರೆ ಮಾತ್ರ ಸಬಲೀಕರಣ ಸಾಧ್ಯ. ಮಹಿಳೆಯರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುತ್ತಿದ್ದಾರೆ. ಸಾಧನೆ ಮಾಡಿದ ಮಹಿಳೆಯರನ್ನು ಗುರುತಿಸಿ ಗೌರವಿಸುವುದು ನಮ್ಮ ಕರ್ತವ್ಯ. ಹೀಗಾಗಿ ಅಂಗವಿಕಲರಿಗೆ, ಆಶಾ ಕಾರ್ಯಕರ್ತರಿಗೆ, ಹಾಸ್ಟೆಲ್ ಸಿಬ್ಬಂದಿ, ದೇವದಾಸಿಯರು, ವಿದ್ಯಾರ್ಥಿಗಳು, ನರ್ಸ್ ಅವರಿಗೆ ಸನ್ಮಾನ ಮಾಡಲು ನಿರ್ಧರಿಸಲಾಗಿದೆ. ಮಹಿಳಾ ದಿನಾಚರಣೆಯನ್ನು ಹಿರಿಯ ನ್ಯಾಯವಾದಿ ಜಯರಾಯಪ್ಪ ವಕೀಲ್ ಉದ್ಘಾಟಿಸಲಿದ್ದಾರೆ ಎಂದು ತಿಳಿಸಿದರು. ಗೌರವಾಧ್ಯಕ್ಷೆ ಹಂಪಮ್ಮ, ಉಪಾಧ್ಯಕ್ಷೆ ಚಾಮುಂಡೇಶ್ವರಿ, ಪ್ರಧಾನ ಕಾರ್ಯದರ್ಶಿ ಗಿರಿಜಮ್ಮ, ಸಂಘಟನಾ ಕಾರ್ಯದರ್ಶಿ ಅನ್ನಪೂರ್ಣ, ಸರಸ್ವತಿ, ಬಸವರಾಜ್, ಆಲಂ ಭಾಷಾ, ಬೂದಿವಾಳ್ ಕ್ಯಾಂಪ್ ಸೇರಿದಂತೆ ಇನ್ನಿತರರಿದ್ದರು. ಮಾಧ್ಯಮದವರಿಗೆ ನಮ್ಮ ಪೂರ್ವವಾದ ನಮಸ್ಕಾರಗಳು. ಅಮ್ಮ ಜನಸೇವಾ ಟ್ರಸ್ಟ್ ಕಡೆಯಿಂದ ನಾವು ದಿನಾಂಕ 25/3/2024ಕ್ಕೆ ಮಹಿಳಾ ದಿನಾಚರಣೆ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ವಿ. ಅದರಲ್ಲಿ ಅಂಗವಿಕಲರಿಗೂ ಮತ್ತು ಹಲವಾರು ವ್ಯಕ್ತಿಗಳು ಸನ್ಮಾನ ಮಾಡಬೇಕಂತಂದು ಹಮ್ಮಿಕೊಂಡಿದ್ದೇವೆ. ಮತ್ತು ಹಾಸ್ಟೆಲ್ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು ಮತ್ತು ದೇವದಾಸಿ ಮಹಿಳೆಯರಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು 25ಕ್ಕೆ ಸರ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇತ್ತು ಸರ್. ಆಲ್ರೆಡಿ ನಮ್ಮದು ಜನಸೇವಾ ಚಾರಿಟಬಲ್ ಟ್ರಸ್ಟು ಹಲವಾರು ಕಡೆ ಇದ್ದಿದೆ ಅಂತ, ಹಂಗಾಗಿ ನಾವು ಆ ಟ್ರಸ್ಟನ್ನು ತಿದ್ದುಪಡಿ ಮಾಡಿದ್ದೀವಿ. ಅಮ್ಮ ಜನಸೇವಾ ಚಾರಿಟಬಲ್ ಟ್ರಸ್ಟ್ ಅಂತಂದು ತಿದ್ದುಪಡಿ ಮಾಡಿದ್ದೀವಿ. ಫಸ್ಟಿಗೆ ನಾವು ಜನಸೇವಾ ಟ್ರಸ್ಟಿನಲ್ಲಿ ಹಲವಾರು ಗಂಡ್ಮಕ್ಳುಗಳ ಹುಡುಗರಿದ್ರು. ಅವರ ಅನವಶ್ಯಕ ಕಾರಣಗಳು, ಅವರು ಕೆಲಸ ಕಾರಣದಿಂದ ಅವ್ರನ್ನ ತೆಗೆದುಹಾಕಿ ಈಗ ನಾವು ಮಹಿಳೆಯರೆಲ್ಲ ಸೇರಿ ಈ ಟೀಮು ಅಮ್ಮ ಜನಸೇವಾ ಚಾರಿಟಬಲ್ ಟ್ರಸ್ಟ್ ಅಂತ ಉದ್ದೇಶವನ್ನು ಮಾಡಿದ್ದೀವಿ. ಇದಕ್ಕೋಸ್ಕರ ಟ್ರಸ್ಟ್ಗಳನ್ನು ಮಾಡಿದ್ದೀವಿ. ಯಾಕಂದರೆ ನಾವು ಹೊರಗಡೆ ಬಂದು ನಾವು ಕೆಲಸ ಮಾಡ್ಬೋದು. ಹಲವಾರು ಹೆಣ್ಮಕ್ಳುಗಳನ್ನು ಗುರುತಿಸೋಕೆ ಆಗ್ತಾ ಇಲ್ಲ. ಯಾಕಂದರೆ ದೇವದಾಸಿ ಹೆಣ್ಮಕ್ಳಿಗೇನ ಯಾರು ಅಷ್ಟು ಇದಾಗಿ ನೋಡೋದಿಲ್ಲ. ಅವ್ರು ಎಷ್ಟು ಕಷ್ಟಪಟ್ಟು ನಮ್ಮನ್ನು ಬೆಳೆಸಿದಾರ ಅಂಥವ್ರಿಗೆ ನಾವು ಕರೆಸಿ ಅವರಿಗೆ ಸನ್ಮಾನ ಮಾಡಿ ಒಂದು ಗೌರವ ನೀಡಬೇಕು ಅನ್ನೋ ಉದ್ದೇಶ ನಮ್ಮದು. ಇನ್ನೊಂದು ಅಂಗವಿಕಲರು ಸರ್, ಅವರು ದೊಡ್ಡ ದೊಡ್ಡ ಕನಸುಗಳನ್ನು ಕಟ್ಟಿರ್ತಾರೆ. ಬಟ್ ಅವರಿಗೆ ಮಾಡಷ್ಟು ಆಗ್ತಾ ಇಲ್ಲ. ಅಂಥವ್ರನ್ನ ನಾವು, ಅವರಿಗೆ ಆಸೆಗಳಿರ್ತಾವೆ, ನಾವು ಚೆನ್ನಾಗಿ ಓದಬೇಕು, ಚೆನ್ನಾಗಿ ಕೆಲಸ ಮಾಡಬೇಕು ಆಗಿತ್ತು, ಆ ಥರ ನಾವು ಸನ್ಮಾನ ಮಾಡಿಸ್ಕೊಂಬೋದಿರ್ತಲ್ಲ ಅನ್ನೋದೊಂದು ಉದ್ದೇಶ ಇರುತ್ತೆ. ಅಂಥವ್ರನ್ನ ನಾವು ಗುರುತಿಸಿ ನಮ್ಮ ಟ್ರಸ್ಟ್ ಕಡೆಯಿಂದ ಅವ್ರಿಗೇನಾದರೂ ಸೌಲಭ್ಯಗಳು ಬರಬೇಕಂದ್ರೆ ಈ ಟ್ರಸ್ಟಿನಲ್ಲಿ ಯಾವ್ಯಾವ ಸೌಲಭ್ಯ ಇದ್ದು ನಾವು ಅಂಗವಿಕಲರಿಗೆ ಸ್ವಲ್ಪ ನಮ್ಮ ಕಡೆಯಿಂದ ಬರೋಂಥ ಸಹಾಯನ ನಡೆಸ್ಬೇಕಂತಂದು ಅವ್ರನ್ನ ಸ್ವಲ್ಪ ಇದು ಮಾಡ್ತಾ ಇದ್ದೀವಿ. ವಿದ್ಯಾರ್ಥಿಗಳ ಅತಿ ಹೆಚ್ಚು ಅಂಕ
ಇವತ್ತು ಮಹಾಲಕ್ಷ್ಮಿಯಾಗಿ ಒಂದು ಕ್ರಿಕೆಟ್ ಗೆದ್ದು ಬಂದಿರೋದಕ್ಕೆ ಇವತ್ತು ಹೆಣ್ಮಕ್ಳೇ ಕಾರಣ ಅಂತಂದು. ಬಟ್ ನಾವು ಹೆಣ್ಮಕ್ಳಿಗೋಸ್ಕರ ನಾವು ಇನ್ನೂ ಹೆಚ್ಚುವಾಗಿ ಹೆಣ್ಮಕ್ಳಿಗೆ ಶಕ್ತಿ ನೀಡಬೇಕು ಅನ್ನೋ ಉದ್ದೇಶದಿಂದ ವಿಶೇಷವಾಗಿ ಹೆಣ್ಮಕ್ಳು ಎಲ್ಲದರಲ್ಲೂ ಮುಂದೆ ಬರ್ತಾನೆ ಇದ್ದಾರೆ. ಆದರೆ ಬಡ ಮಕ್ಕಳನ್ನು ಯಾರು ಗುರುತಿಸ್ತಾನಿಲ್ಲ. ಅಂಥ ಒಂದು ಮಕ್ಕಳಿಗೆ ನಮ್ಮ ಒಂದು ಟ್ರಸ್ಟ್ ಕಡೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದು ನಮ್ಮ ಟ್ರಸ್ಟ್ ಕಡೆಯಿಂದ 4 ಜನಕ್ಕೂ ಕೂಡ ಒಳ್ಳೆಯದಾಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅದು ರೈತ ಭವನದಲ್ಲಿ ಎಲ್ಲ ಮಹಿಳೆಯರು ಭಾಗವಹಿಸಿ ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದೀವಿ. ಸಹಾಯಕ ಪ್ರಾಧ್ಯಾಪಕರ ಹುದ್ದೆಯಿಂದ ಸಹ ಪ್ರಾಧ್ಯಾಪಕರಾಗಿ ಬಡ್ತಿ ಹೊಂದಿದ ಡಾಕ್ಟರ್ ವೆಂಕಟನಾರಾಯಣ ಹಾಗೂ ಡಾಕ್ಟರ್ ಕೆ ಖಾದರ್ ಬಾಷಾ ಹಾಗೂ ಡಾಕ್ಟರ್ ಎಸ್ ಸಂಗನಗೌಡ ಅವರನ್ನು ಬಿಕೆ ಗೆಳೆಯರ ಬಳಗ ಹಾಗೂ ಆಪ್ತ ಮಿತ್ರ ಸಹಕಾರ ಸಂಘದಿಂದ ಸನ್ಮಾನಿಸಿ ಗೌರವಿಸಲಾಯಿತು. ನಗರದ ಮಹಾವಿದ್ಯಾಲಯದಲ್ಲಿ ನಡೆದ ಸನ್ಮಾನ ಸಮಾರಂಭದಲ್ಲಿ ಪ್ರಾಂಶುಪಾಲ ಪ್ರಹ್ಲಾದ್ ರೆಡ್ಡಿ ಮಾತನಾಡಿ, ಸರ್ಕಾರಿ ಸೇವೆಯಲ್ಲಿ ಬಡ್ತಿ ಹೊಂದುವುದು ಸಹಜ. ಉತ್ತಮ ಬೋಧನೆ ಮೂಲಕ ವಿದ್ಯಾರ್ಥಿಗಳಿಗೆ ಅಚ್ಚುಮೆಚ್ಚಿನ ಪ್ರಾಧ್ಯಾಪಕರಾಗಬೇಕು. ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತವಾದ ಸ್ಥಾನಕ್ಕೇರಲಿ ಎಂದು ಆಶಿಸಿದರು. ಐಕ್ಯುಎಸಿ ಸಂಚಾಲಕ ಬಸವರಾಜ್ ತಡ್ಕಲ್, ಉಪನ್ಯಾಸಕರಾದ ಡಾಕ್ಟರ್ ಹುಸೇನಪ್ಪ ಅಮರಾಪುರ್, ಶರಣಪ್ಪ ಹೊಸಳ್ಳಿ ಕ್ಯಾಂಪ್, ಡಾಕ್ಟರ್ ಲವಕುಮಾರ್, ಅಮರೇಶ್ ಅಲಬನೂರು, ರವಿಕುಮಾರ್ ಸಾಸಿಲ್ಮರಿ, ಶಿವರಾಜ್ ಸಾಸಿಲ್ಮರಿ, ಕಾಸಿಂ ಕುರೇಶಿ ದಿದ್ಗಿ, ವೀರೇಶ್ ನಾಯಕ್ ಕನ್ನಾರಿ, ಆನಂದ್ ಎಚ್ ನಿರ್ಪಾದಿ ಸೇರಿದಂತೆ ಇತರರಿದ್ದರು. ಅಂಗನವಾಡಿ ಕಾರ್ಯಕರ್ತೆಯರು ಶಾಲಾ ಪೂರ್ವ ಶಿಕ್ಷಣ ಕಾರ್ಯಚಟುವಟಿಕೆಗಳನ್ನು ಕ್ರಮಬದ್ಧವಾಗಿ ಪ್ರತಿನಿತ್ಯ ಕೈಗೊಳ್ಳುತ್ತಿದ್ದಾರೆ. ಹೀಗಾಗಿ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಎಂದು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಲಿಂಗನಗೌಡ ಹೇಳಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ರಾಯಚೂರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ರಾಯಚೂರು, ಕಲಿಕೆ ಡಾಟಾ ಟ್ರಸ್ಟ್ ಬೆಂಗಳೂರು ಮತ್ತು ಶಿಶು ಅಭಿವೃದ್ಧಿ ಯೋಜನೆ ಸಿಂಧನೂರು ಅವರ ಸಂಯುಕ್ತಾಶ್ರಯದಲ್ಲಿ ತಾಲೂಕಿನ ಜವಳಗೇರ ಬಿ ವಲಯದ ಅರಗಿನಮರ ಪುನರ್ವಸತಿ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ 5ನೇ ಹಂತದ 3 ದಿನಗಳ ಓದುವ ಮತ್ತು ಬರೆಯುವ ತಯಾರಿ ಹಾಗೂ ಬೌದ್ಧಿಕ ಮತ್ತು ದೈಹಿಕ ಚಟುವಟಿಕೆಗಳ ಕುರಿತು ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಅಂಗನವಾಡಿಯಲ್ಲಿ ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣದ 4 ಹಂತದ ತರಬೇತಿಯನ್ನು ಮುಕ್ತಾಯಗೊಳಿಸಲಾಗಿದೆ. ಅದರಂತೆಯೇ ಅಂಗನವಾಡಿಯಲ್ಲಿ ಗುಣಮಟ್ಟದ ಶಾಲಾ ಪೂರ್ವ ಶಿಕ್ಷಣ ನೀಡಲಾಗುತ್ತಿದೆ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ತರಬೇತಿ ಪಡೆದ ನಂತರ ಮಕ್ಕಳಿಗೆ ನಿರಂತರವಾಗಿ ಶಾಲಾ ಪೂರ್ವ ಶಿಕ್ಷಣ ಚಟುವಟಿಕೆಗಳನ್ನು ಮಾಡುತ್ತಿದ್ದಾರೆ ಎಂದು ತಿಳಿಸಲು ಬಹಳ ಸಂತೋಷವಾಗುತ್ತಿದೆ. 5ನೇ ಹಂತದ ಓದುವ ಬರೆಯುವ ತಯಾರಿ, ಬೌದ್ಧಿಕ ಮತ್ತು ದೈಹಿಕ ಚಟುವಟಿಕೆ ತರಬೇತಿಯನ್ನು ಪಡೆದು ಅಂಗನವಾಡಿಯಲ್ಲಿ ಅನುಷ್ಠಾನ ಮಾಡಬೇಕೆಂದು ತಿಳಿಸಿದರು. ಮುಖ್ಯ ಗುರು ಶರಣಬಸವ, ವಲಯದ ಮೇಲ್ವಿಚಾರಕ ಸವಿತಾ ಎಂ ಸಜ್ಜನ್, ಶರಣಮ್ಮ, ಅಮರಮ್ಮ, ಶಾರದಾ, ಅನೀಸ್, ಫಾತಿಮಾ, ಜಯಲಲಿತಾ ಅಂಗನವಾಡಿ ಕಾರ್ಯಕರ್ತೆಯರಿದ್ದರು. ತಾಲೂಕಿನ ಗಿಣಿವಾರ ಗ್ರಾಮದ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 5 ಜನ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಹಾಗೂ ತಲಾ 12,500 ರೂಪಾಯಿಗಳನ್ನು ದಂಡ ವಿಧಿಸಿ 3ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶ ಬಿಬಿ ಜಕಾತಿ ಆದೇಶಿಸಿದ್ದಾರೆ. ಪ್ರಕರಣದಲ್ಲಿ ಆರೋಪಿತರಾದ ನಿಂಗಣ್ಣ, ಶಿವಪ್ಪ, ಉಪ್ಪಳೆಪ್ಪ, ನಿಂಗಣ್ಣ ತಂದೆ ಮಲ್ಲಪ್ಪ, ರಾಮ ಹಾಗೂ ಈರಣ್ಣ ಎನ್ನುವವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. ಗಿಣಿವಾರ ಗ್ರಾಮದಲ್ಲಿ 28 ಏಪ್ರಿಲ್ 2014ರಲ್ಲಿ ಆರೋಪಿ ನಿಂಗಣ್ಣ ಹೆಂಡತಿಯೊಂದಿಗೆ ಮೃತ ಮಲ್ಲಯ್ಯ ಅನೈತಿಕ ಸಂಬಂಧ ಹೊಂದಿದ್ದಾನೆ ಎಂದು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಕೊಲೆ ಮಾಡಿದ್ದರು ಎಂದು ಸಿಂಧನೂರಿನ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಇದರಲ್ಲಿ ಆರೋಪಿ ನಿಂಗಣ್ಣ ತಂದೆ ಮಲ್ಲಪ್ಪ ಎನ್ನುವವರು ಈಗಾಗಲೇ ಮರಣ ಹೊಂದಿದ್ದು, ಅಂದಿನ ಸಿಪಿಐ ರಮೇಶ್ ರೊಟ್ಟಿ ತನಿಖೆ ಕೈಗೊಂಡು ದೋಷಾರೋಪಣಾ ಪಟ್ಟಿ ಸಲ್ಲಿಸಿದ್ದರು. ಪ್ರಕರಣದ ವಾದ ವಿವಾದಗಳನ್ನು ಆಲಿಸಿದ ನ್ಯಾಯಾಲಯ ಸಾಕ್ಷ್ಯಾಧಾರಗಳನ್ನು ಪರಾಮರ್ಶಿಸಿ ಮಾರ್ಚ್ 20 ಬುಧವಾರದಂದು ಆರೋಪಿತರು ಅಪರಾಧ ಎಸಗಿದ್ದಾರೆ ಎಂದು ಪರಿಗಣಿಸಿ 5 ಜನರಿಗೆ ಜೀವಾವಧಿ ಕಾರಾಗೃಹ ಶಿಕ್ಷೆ ಹಾಗೂ ತಲಾ 12,500 ರೂಪಾಯಿಗಳನ್ನು ದಂಡ ವಿಧಿಸಿದ್ದು, ದಂಡದ ಹಣವನ್ನು ಮೃತ ಮಲ್ಲಯ್ಯನ ಹೆಂಡತಿ ಹುಚ್ಚಮ್ಮ ಎನ್ನುವವರಿಗೆ ಒಟ್ಟು 60,000 ಪರಿಹಾರ ಹಣ ಪಾವತಿಸಲು ನ್ಯಾಯಾಲಯ ತೀರ್ಪು ನೀಡಿದೆ. ಸರ್ಕಾರದ ಪರವಾಗಿ ಸರ್ಕಾರಿ ಅಭಿಯೋಜಕ ಆರ್ಯ ಗಡಕರಿ ವಾದ ಮಂಡಿಸಿದ್ದರು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.